ನಮಸ್ಕಾರ. ಶುಕ್ರವಾರ ರಾತ್ರಿ ಅರಸೀಕೆರೆಯ ದಂಡಿ ದುರ್ಗಮ್ಮ ಜಾತ್ರೆಯ ಕಾರ್ತಿಕೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶ್ರೀ ದಂಡಿ ದುರ್ಗಮ್ಮ ದೇವಿಯ ಕಾರ್ತಿಕೋತ್ಸವದ ಅಂಗವಾಗಿ ನಡೆಯುವ 3 ದಿನಗಳ ಜಾತ್ರೆಗೆ ಕಾಂಗ್ರೆಸ್ ಮುಖಂಡರಾದ ಎನ್ ಕೊಟ್ರೇಶ್ ದಂಪತಿ ಸಮೇತರಾಗಿ ಬಂದು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದಿನಾಂಕ 19/12/2025 ಶುಕ್ರವಾರದಂದು ಬೆಳಗ್ಗೆಯಿಂದಲೇ ದೇವಿಯ ದೇವಸ್ಥಾನಕ್ಕೆ ಭಕ್ತರು ಹಣ್ಣು, ಕಾಯಿ, ಹೂವು, ಹಾಲು, ಅಕ್ಕಿ, ಬೇಳೆ, ಬೆಲ್ಲ, ಗಿಣ್ಣದ ಹಾಲು, ಉಡಿ ಅಕ್ಕಿಯನ್ನು ದೇವಿಗೆ ಅರ್ಪಿಸಿದರು. ಬಾಳೆಹಣ್ಣಿನ ಆರತಿ, ಬೇವಿನುಡಿಗೆ, ದಿಡು ನಮಸ್ಕಾರವನ್ನು ಸಮರ್ಪಿಸಿದರು. ನಂತರ ಎನ್ ಕೊಟ್ರೇಶ್ ಸಂಜೆ 7 ಗಂಟೆಗೆ ದೀಪ ಬೆಳಗಿಸುವ ಮೂಲಕ ಕಾರ್ತಿಕಕ್ಕೆ ಚಾಲನೆ ನೀಡಿ ಮಾತನಾಡಿ, ನಾವು ಪ್ರತಿ ವರ್ಷ ಕುಟುಂಬ ಸಮೇತರಾಗಿ ನಮ್ಮೂರಿನ ಶಕ್ತಿ ದೇವತೆಯಾದ ಶ್ರೀ ದಂಡಿ ದುರ್ಗಮ್ಮ ದೇವಿಯ ದರ್ಶನ ಪಡೆಯುತ್ತೇವೆ. ದೇವಸ್ಥಾನ ದೇವಿಯ ಪೂಜೆ ಪುನಸ್ಕಾರಗಳಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಸುಖ ಸಂಪತ್ತು ಪ್ರಾಪ್ತಿಯಾಗಲಿದೆ. ದಂಡಿ ದುರ್ಗಮ್ಮ ದೇವಿಯ ಆಶೀರ್ವಾದ ಫಲವಾಗಿ ಗ್ರಾಮ ಸುಭಿಕ್ಷವಾಗಿ ಬೆಳೆದಿದೆ. ಸಕಾಲದಲ್ಲಿ ಮಳೆಯಾಗಿ ಉತ್ತಮ ಬೆಳೆ ಬಂದಿದೆ. ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಹಾಗಾಗಿ ರೈತರು ತಮ್ಮ ಜಾನುವಾರುಗಳನ್ನು ಇಲ್ಲಿಗೆ ತಂದು ಪೂಜೆ ಸಲ್ಲಿಸುತ್ತಾರೆ ಎಂದು ಹೇಳಿದರು. ಈ ಸಮಯದಲ್ಲಿ ಕುರುಬ ಮನೆತನದವರು ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ದೇವಿಗೆ ಕುಂಭದಲ್ಲಿ ಹಾಲನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಮಹಾಂತೇಶ್ ಸಜ್ಜನ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ, ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ, ಪೂಜಾರಿ ಸಂತೋಷ್, ಪೂಜಾರ್ ಮರಿಯಪ್ಪ, ಎನ್ ಕೊಟ್ರೇಶ್, ವೈ ಡಿ ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ಐ ಸಲಾಂ ಸಾಹೇಬ್, ಲಕ್ಷ್ಮೀದೇವಿ ಅಣ್ಣಪ್ಪ, ಭಾಗ್ಯಮ್ಮ, ಸುಮಂಗ್ಲಮ್ಮ, ಶಿವರುದ್ರಪ್ಪ, ಎನ್ ಸವಿತಾ, ಕೊಟ್ರೇಶ್, ಸ್ಪಂದನ, ಪಿ ಹಾಲೇಶ್, ಕೆ ಆನಂದಪ್ಪ, ಕೆ ಮಹಾಂತೇಶ್, ಎಚ್ ಪಂಪಣ್ಣ, ಎಚ್ ನಾಗರಾಜಪ್ಪ, ಪಿಡಿಒ ಮಾರುತಿ, ವೈ ಕೊಟ್ರೇಶ್, ಗ್ರಾಮಸ್ಥರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.